ಉಡ್ರು ಇರಬಾರ್ದು, ನುಚ್ಚಿರಬಾರ್ದು, ನೈಸಾಗಿ ರುಬ್ಬಬೇಕು. ಇಷ್ಟು ಗಟ್ಟಿಗೆ ಇರಬೇಕಿದು. ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಇದು ನಮ್ಮ ಮನೆ ಶೈಲಿಯ ಆಲೂಗಡ್ಡೆ ಪಲ್ಯ. ಈಗ ಆಲೂಗಡ್ಡೆ ಪಲ್ಯ ನೋಡಿದ್ರಿ. ಈಗ ಪಟ್ ಅಂತೇಳಿ ಒಂದು ಚಟ್ನಿ ತೋರಿಸ್ತೀನಿ ನಿಮಗೆ. ಈಗ ಚಟ್ನಿ ಕೂಡ ರೆಡಿ ಆಯಿತು. ಈ ಬ್ಯಾಂಕ್ ತಗೊಳ್ತೀನೋ ಬೇಡ, ನಮ್ಮಲ್ಲೇ ಇದೆ, ನಮ್ಮ ನಾಡಿನಲ್ಲೇ ಇದೆ. ಸೊ ಅದಕ್ಕಾಗಿರೋದು ನಮ್ಮ ನಾಡೂಟ. ಪದೇ ಪದೇ ಹೇಳ್ತಾ ಇರ್ತೀನಿ ನಾನು, ಈ ನಾಡಿನಲ್ಲಿ ಎಂತೆಂಥ ಅಡುಗೆ ಇದೆ. ಹೋಟೆಲ್ ಸಿಗಲ್ಲ, ರೆಸಾರ್ಟಲ್ಲಿ ಸಿಗಲ್ಲ, 5 ಸ್ಟಾರ್ ಹೋಟೆಲ್ ಸಿಗಲ್ಲ ಅಂತ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ. ನಾವು ಹಲವಾರು ದೋಸೆಗಳನ್ನು ನೋಡ್ತೀವಿ, ಮಾಡೀವಿ, ತಿಂದೀವಿ, ರುಚಿ ನೋಡಿದ್ದೀವಿ. ಮಸಾಲೆ ದೋಸೆ, ಪ್ಲೇನ್ ದೋಸೆ, ರವೆ ದೋಸೆ ಮತ್ತು ಈ ಸೆಟ್ ದೋಸೆ, ಅನೇಕ ದೋಸೆಗಳನ್ನು ವೆರೈಟಿಗಳೆಲ್ಲ ನೋಡಿದ್ದೀವಿ ನಾವು. ಇವತ್ತು ನಾನು ಒಂದು ವೆರೈಟಿ ನಿಮಗೆ ಮಾಡಿ ತೋರಿಸ್ಬೇಕಂತಿದ್ದೀನಿ. ಅದೇನೆಂದರೆ ಮಂಡಕ್ಕಿ ಮಜ್ಜಿಗೆ ದೋಸೆ. ಮಂಡಕ್ಕಿ ಮಜ್ಜಿಗೆ ದೋಸೆ ಅನ್ನೋದು ವಿಶೇಷ. ಇವತ್ತು ಅದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ. ಮಂಡಕ್ಕಿ ಮಜ್ಜಿಗೆ ದೋಸೆ ಇದು ಮೇನ್ ಬೇಕು. ಮಂಡಕ್ಕಿ, ಈ ಮಂಡಕ್ಕಿಗೆ ಬೈಂಡಿಂಗ್ ಅಂದರೆ ನಮಗೆ ಅಕ್ಕಿ ಬೇಕು. ಅಕ್ಕಿ ಅಂದರೆ ಇದು ದೋಸೆ ಅಕ್ಕಿ. ಈ ದೋಸೆ ಅಕ್ಕಿಗೆ ಸ್ವಲ್ಪ ಇದು ಒಂದು ಗ್ಲಾಸ್, ಈ ಗ್ಲಾಸಿಲ್ಲಿ ತೊಗೊಂಡಿದ್ದೀನಿ ನಾನು 2 ಗ್ಲಾಸ್ ಅಕ್ಕಿ. ಇದ್ರ ಡಬಲ್ಲು 4 ಗ್ಲಾಸು ಮಂಡಾಳ ತೊಗೊಂಡಿದ್ದೀನಿ, 1 ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಮೊಸರನ್ನ ಮಜ್ಜಿಗೆ ಮಾಡಿದ್ದೀನಿ. ಇವನ್ನೆಲ್ಲ 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ಮಜ್ಜಿಗೆಲಿ ನೆನೆಸಿಡಬೇಕು. ಈಗ ಬೆಳಿಗ್ಗೆ 9 ಗಂಟೆ ಆಗಿದೆ. ಈಗ 9 ಗಂಟೆಗೆ ನಾನು ಅಕ್ಕಿ ನೆನೆಸ್ತೀನಿ. ಮಜ್ಜಿಗೆಯಲ್ಲೇ ನೆನೆಸ್ಬೇಕು. ಇದನ್ನೆಲ್ಲ ನೀರು ಹಾಕಿ 2-3 ಸಲ ತೊಳಿಬೇಕು. ಇವನು ತೊಳಿಬೇಕು. ಇದನ್ನು ರುಬ್ಬೋ ಕಾಲಕ್ಕೆ ಹಾಕಬೇಕು. ಈಗಲೇ ನೆನೆಸೋದು ಬೇಡ. ನಾವು ಅಕ್ಕಿ ರುಬ್ಬುವಾಗ ಮಂಡಾಳ ಹಾಕಬೇಕು. ಅದನ್ನು ತೊಳೆದ್ಬಿಟ್ಟು ನಾವು ಒಂದು 10 ನಿಮಿಷ ನೆನೆಸಿ ಇದನ್ನು ಹಾಕಬೇಕು. ಅವಲಕ್ಕಿನೂ ನಾವು ತೊಳೆದ್ಬಿಟ್ಟು ಅಕ್ಕಿ ಜೊತೆಗೆ ಹಾಕಬೇಕು. ಈಗ ನಾನು 10 ಅಥವಾ 12 ಗಂಟೆ ನೆನೆಸಿಡ್ತೀನಿ. ಈಗ ಚಳಿಗಾಲ ಅಲ್ಲ, ಚಳಿಗಾಲದಲ್ಲಿ ಸ್ವಲ್ಪ ನೆನೆಸಿಡೋದು ಜಾಸ್ತಿ ಮಾಡಬೇಕು. ಯಾಕಂದರೆ ಹುಳಿ ಬರಬೇಕದು. ಹುಳಿ ಬರಬೇಕಂದ್ರೆ ನೆನೆಸೋದು ಜಾಸ್ತಿ ಆಗಬೇಕು. ಅದಕ್ಕಾಗಿ ನಾವು ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಳಿಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಅಷ್ಟು ಟೈಮ್ ಬೇಕಾಗಲ್ಲ. 8-9 ಗಂಟೆ ಆದರೆ ಸಾಕು. ಬನ್ನಿ, ಬೆಳಿಗ್ಗೆ 9 ಗಂಟೆಗೆ ನೆನೆಸಿದ್ವಲ್ಲ ಅಕ್ಕಿನ, ಈಗ ಸಾಯಂಕಾಲ 7 ಗಂಟೆ ಆಗಿದೆ. ಈಗ ನೋಡೋಣ, ಇವನ್ನ ನೆನೆದಿದ್ದಾವೆ. ಇದೆಲ್ಲ ಮಜ್ಜಿಗೆ ನೆನೆಸಿದ್ವಲ್ಲ, ಈಗ ಇವನ್ನೆಲ್ಲ ಸೋಸ್ಕೊಂಡು ರುಬ್ಬಬೇಕು. ಈಗ ಬೆಳಿಗ್ಗೆ ನಮ್ಮ ಮಂಡಾಳ ಹೇಳಿದ್ನಲ್ಲ ರುಬ್ಬೋ ಕಾಲಕ್ಕೆ ಹಾಕಬೇಕು ಅಂತ, ಅದನ್ನು ಈಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಮಂಡಾಳ ತೊಗೊಂಡಿನಿ. ಇವನ್ನ ನೀರು ಹಾಕಿ ತೊಳೆದು ಹಿಂಡಿ ಇದ್ರ ಒಟ್ಟಿಗೆ ರುಬ್ಬಬೇಕು. ಈಗ ನೀರು ಹಾಕಿ ನೆನೆಸಿಟ್ಟಿನಿ. ಇವನ್ನೆಲ್ಲ ರುಬ್ಬೋವರೆಗೂ ನೆನಿತಾವೆ ಇವು. ಲಾಸ್ಟಿಗೆ ಇದನ್ನು ರುಬ್ಬಿ ಕಲಿಸ್ತೀನಿ. ಎಷ್ಟು ಬೇಕೋ ಆಮೇಲೆ ರುಬ್ಬಾಗ ಹಾಕಬೇಕು, ರುಬ್ಕೋಬೇಕಿದು. ಇದು ಅವಲಕ್ಕಿ ಇಷ್ಟು ನೈಸ್ ಆಗಬೇಕು. ಇದು ಅವಲಕ್ಕಿ ರುಬ್ಬಿನಿ, ಅವಲಕ್ಕಿ ಇಷ್ಟು ನೈಸಾಗಿ ರುಬ್ಬಬೇಕು. ಇದು ಮಜ್ಜಿಗೆ ಒಳಗೆ ನೆನೆಸಿಟ್ಟಿದ್ನಲ್ಲ ಅಕ್ಕಿ, ಅದು ಈಗ ನೆಂದವ. ಇವನ್ನ ರುಬ್ತೀನಿ ನಾನು. ಅದ ಈ ಮಜ್ಜಿಗೆ ಹಾಕೇ ರುಬ್ಬಬೇಕು. ಇವು 8-10 ತಾಸು ನೆನಿಬೇಕು, ಅಂದ್ರೆ ಭಾಳ ನೈಸ್ ಆಗ್ತಾವೆ. ಇದು ಭಾಳ ನೈಸ್ ಇರಬೇಕು, ರೊಟ್ಟಿ ಇರಬಾರ್ದು. ಇದು ಇಷ್ಟು ನೈಸ್ ಆಗಬೇಕು. ರೊಟ್ಟಿ ಇರಬಾರ್ದು, ನುಚ್ಚಿರಬಾರ್ದು, ನೈಸಾಗಿ ರುಬ್ಬಬೇಕು. ಇಷ್ಟು ಗಟ್ಟಿಗೆ ಇರಬೇಕಿದು. ಈಗ ಮಂಡಕ್ಕಿ ನೆನೆಸಿದ್ವಲ್ಲ, ಒಂದು 10 ನಿಮಿಷ ಆಯಿತು ನೆನೆಸಿ. ಇವನ್ನೆಲ್ಲ ನೀರು ಹಿಂಡಬೇಕು. ಇವು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ಮಂಡಕ್ಕಿ ತೊಗೊಂಡಿವಿ. ಮಂಡಕ್ಕಿ, ಚುರುಮುರಿ, ಮಂಡಾಳು ಏನೋ ಅಂತಾರೆ, ಎಲ್ಲ ಒಬ್ಬೊಬ್ಬರು ಭಾಷೆ ಒಂದೊಂದು ಥರ. ಇದನ್ನು ರುಬ್ಕೊಂಬರ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಅಂದರೆ ಮಜ್ಜಿಗೆನೇ ಹಾಕಬೇಕು. ಮಜ್ಜಿಗೆ ಹಾಕಿ ಸ್ವಲ್ಪ ಅದೆಷ್ಟು ಬೇಕಾಗುತ್ತೋ ಅಷ್ಟು ಹಾಕಬೇಕು. ಮಂಡಕ್ಕಿನೇ ಈ ಥರ ಆಗಬೇಕು. ಇದಕ್ಕೂ ನೀರು ಬೇಕು ಅಂದರೆ ನಾವು ಮಜ್ಜಿಗೆನೇ ಹಾಕಿ ರುಬ್ಬಬೇಕು. ಈಗ ಇಷ್ಟು ಕಲಸಿ ಇಟ್ಬಿಡ್ಬೇಕೆಲ್ಲ. ಈಗ ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಡ್ಬೇಕು. ಮುಂಜಾನೆ ನಾವು ನೋಡಿಕೊಂಡು ಗಟ್ಟಿಗಿತ್ತಂದರೆ ಸ್ವಲ್ಪ ಮಜ್ಜಿಗೆ ಹಾಕ್ಕೋಬೇಕು, ಇಲ್ಲ ಅಂದರೆ ಹಾಗೆ ಮಾಡೋದು. ಎಲ್ಲ ರುಬ್ಬಿನಿ ಈ ಥರ ಮುಚ್ಚಿಟ್ಟು
ಅದ್ರ ಮೇಲೆ ಒಂದು ಭಾರವಾದ ಕಲ್ಲು ಇಟ್ಕೊಂಡ್ಬಿಡ್ಬೇಕು. ಇದು ಒಂದು 8-9 ತಾಸು ನಡಿಬೇಕಿದು. ನಿನ್ನೆ ರುಬ್ಬಿಟ್ಟಿದ್ದೆ ನಾನು, ಅದು 8-9 ಗಂಟೆ ಅಂತ ಹೇಳಿದ್ದೆ ನಿಮಗೆ. ಆದರೆ ಈಗ ಚಳಿಗಾಲ ಅಲ್ಲ, ಚಳಿಗಾಲ ಅದಕ್ಕೆ ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದ್ದೀನಿ, ಯಾಕೆ ಫರ್ಮೆಂಟೇಷನ್ ಜಾಸ್ತಿ ಬರಬೇಕು. ಅದಕ್ಕೆ 8 ಗಂಟೆ ಆಗಿದೆ ಈಗ. ಹೀಗಾಗಿದೆ ನೋಡಿ, ಈ ಥರ ಉಬ್ಬಬೇಕು ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಈ ರುಬ್ಬಿದ ಹಿಟ್ಟಿದೆಯಲ್ಲ, ಇದಕ್ಕೆ ಮಾಡೋ ಮುಂದೆ ನಾವು ಸ್ವಲ್ಪ ಸೋಡಾ ಹಾಕ್ಕೋಬೇಕು, ಯಾಕಂದರೆ ಚಳಿಗಾಲದಕ್ಕೂ ಸ್ವಲ್ಪ ಉಬ್ಬೋದು ಕಷ್ಟ. ಅದಕ್ಕೆ ಒಂದು ಅರ್ಧ ಸ್ಪೂನ್ ನಾವು ಸೋಡಾ ಹಾಕ್ತೀನಿ. ಆಮೇಲೆ 1 ಸ್ಪೂನ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. 1 ಚಮಚ ಉಪ್ಪು ಹಾಕ್ತೀನಿ. ಉಪ್ಪು ರುಚಿ ನೋಡಿಕೊಂಡು ಆಮೇಲೆ ಹಾಕ್ಕೋಬೋದು. ದೋಸೆ ಮಾಡ್ತೀನಿ. ಆಮೇಲೆ ಈ ದೋಸೆಗೆ ನಮ್ಮನೆ ಶೈಲಿಯ ಒಂದು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸ್ತೀನಿ ನಾನು. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನಮ್ಮನೆ ಶೈಲಿ ಅಂದರೆ ನಾನು ಇದಕ್ಕೆ ಒಂದು ಮಸಾಲೆ ಹಾಕ್ತೀನಿ, ಸಿಂಪಲ್ ಮಸಾಲೆ. ಅದಕ್ಕೆ ಒಂದು 4-5 ಹಸಿಮೆಣ್ಸಿನ್ಕಾಯಿನ ರುಬ್ಬಕ್ಕೆ ಹಾಕ್ತೀನಿ. ಒಂದು 8-10 ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಆಮೇಲೆ ಜೀರಿಗೆ ಹಾಕ್ತೀನಿ. ಇವನ್ನ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊತೀನಿ ನಾನು. ಇದು ಸ್ವಲ್ಪ ಒರಟೊಟ್ಟಿರಬೇಕು. ಇದನ್ನು ಭಾಳ ನೈಸ್ ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನೇ ಒಗ್ಗರಣೆಗೆ ಹಾಕಬೇಕು. ಆಲೂಗಡ್ಡೆ ಕ್ವಾಂಟಿಟಿ ನೋಡಿ ನಾವು ಎಣ್ಣೆ ಹಾಕ್ಕೋಬೇಕು. ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಕಾದದೆ, ಸಾಸಿವೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತೀನಿ. ಈಗ ಒಂದು ಅರ್ಧ ಸ್ಪೂನು, ಇವು ಒಂದು ಅರ್ಧ ಸ್ಪೂನು. ಇದು ಸ್ವಲ್ಪ ಕೆಂಪಗಾದ್ಮೇಲೆ ನಾವು ಈಗೊಂದು ಇದಕ್ಕೆ ಆಲೂಗಡ್ಡೆ ನೋಡಿಕೊಂಡು ನಾವು ಈರುಳ್ಳಿ ಹಚ್ಕೋಬೇಕು. ಅವ್ರವ್ರ ಇಷ್ಟಾನುಸಾರ ಹಾಕಬೇಕು. ಸಣ್ಣ ಸ್ವಲ್ಪ ಹಾಕ್ಬೋದು, ಜಾಸ್ತಿ ಹಾಕ್ಬೋದು. ನಾನೀಗ 4 ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ. ಇದು ಈರುಳ್ಳಿ ಮೆತ್ತಗಾಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಒಂಚೂರು ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಮೆತ್ತಗಾಗುತ್ತೆ. ಈ ಥರ ಇದು ಈರುಳ್ಳಿ ಇಷ್ಟು ಮೆತ್ತಗಾಗಬೇಕು. ಇದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಆವಾಗ ನಾವು ಈ ಮಸಾಲೆ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಹುರ್ಕೋಬೇಕು. ಇದು ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನಾನು. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಓಕೆ, ಈಗ ಆಲೂಗಡ್ಡೆ ಹಾಕಬೇಕು. ಇದು ಕಲಸಿಂದೆ ಇದ್ರ ಕ್ವಾಂಟಿಟಿ ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಬೇಕಾಗಷ್ಟು ಈಗ ಉಪ್ಪು ಹಾಕ್ಕೋಬೇಕು. ನೀರು ತರಿಸ್ಕೊಂಡಲ್ಲ, ಇದು ಸ್ವಲ್ಪ ನೀರು ಹಾಕ್ಬೇಕು ಲಾಸ್ಟಿಗೆ. ಒಂದು ಸ್ವಲ್ಪ ನೀರು ಹಾಕಿ, ಯಾಕಂದರೆ ಈ ಮಸಾಲೆ ಕುದಿಯೋಕ್ಕಾಗಿ. ಈಗ ರುಚಿಗೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಯಾಕೆ ಹುಳಿ ಹಾಕಿರ್ತೀವಲ್ಲ, ಹುಳಿ ಹಾಕೋ ಸಲುವಾಗಿ ಸಕ್ಕರೆ ಹಾಕೋದು. ನಿಂಬೆಹಣ್ಣು ಹುಳಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಬೇಕು. ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಇದು ನಮ್ಮ ಮನೆ ಶೈಲಿಯ ಆಲೂಗಡ್ಡೆ ಪಲ್ಯ. ಈಗ ಆಲೂಗಡ್ಡೆ ಪಲ್ಯ ನೋಡಿದ್ರಿ. ಈಗ ಪಟ್ ಅಂತೇಳಿ ಒಂದು ಚಟ್ನಿ ತೋರಿಸ್ತೀನಿ ನಿಮಗೆ, ಅದನ್ನು ನೋಡ್ಬರ್ರಿ. ನಾನೀಗ ಮೆಣಸಿನ್ಕಾಯಿ ಹುರ್ಕೊಳ್ತೀನಿ. ಈ ಮೆಣಸಿನ್ಕಾಯಿ ಯಾಕೆ ಹುರ್ಕೋಬೇಕಂದ್ರೆ ಹಸೆ ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ ಚಟ್ನಿನ. ಮೆಣಸಿನ್ಕಾಯಿ ಹುರಿಯೋದೇ ಇಲ್ಲ ಹೆಚ್ಚಾಗಿ. ಯಾಕೆ ಹುರಿಬೇಕಂದ್ರೆ ಇದು ಗ್ಯಾಸ್ ಆಗುತ್ತೆ. ನಾವು ಮೆಣಸಿನ್ಕಾಯಿ ಹುರಿಯೋದ್ರಿಂದ ಆ ಗ್ಯಾಸ್ ಆಗೋದಿಲ್ಲ. ಇದು ಚಟ್ನಿ ತಿಂದರೆ ಒಂಚೂರು ಎಣ್ಣೆ ಹಾಕಿ ಹುರ್ಕೋಬೇಕು. ನಾವೇನು ಪಲ್ಯ ಚಟ್ನಿ ಮಾಡ್ತಿರ್ತೀವೋ ಆ ಕ್ವಾಂಟಿಟಿ ನೋಡಿಕೊಂಡು ನಾವು ಮಾಡ್ಕೋಬೇಕು. ಈ ಮೆಣಸಿನ್ಕಾಯಿ ಮಾತ್ರ ಭಾಳ ಚಲೋ ಹುರಿಬೇಕು. ಮೊದಲೇ ನಾನು ಶೇಂಗಾ ಹುರಿದು ಇಟ್ಕೊಂಡಿನಿ.
ಈಗ ಹಸಿ ಕೊಬ್ಬರಿ ಇದು ಹಸಿ ಕೊಬ್ಬರಿ ಚಟ್ನಿ. ಇದನ್ನು ಒಂದು ಅರ್ಧ ಚಿಪ್ಪು ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಪುಡಿ ಮಾಡ್ಕೋಬೇಕು ನಾವು, ಆಮೇಲೆ ಇವನ್ನ ಹಾಕ್ಕೋಬೇಕು. ಇದಕ್ಕೆ ಶೇಂಗಾ ಹಾಕ್ಬಿಡೋದು. ಸ್ವಲ್ಪ ಅರ್ಧ ಬಟ್ಲು ಶೇಂಗಾ ಹಾಕೀನಿ. ಒಂದು ಹಿಡಿಯಷ್ಟು ಕಡಲೆ ಹಾಕ್ತೀನಿ, ಹುರ್ಕಡ್ಲಿನ. ಸ್ವಲ್ಪ ಕರಿಬೇವು ಹಾಕ್ತೀನಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ, ಹಸಿ ಶುಂಠಿ ಹಾಕ್ತೀನಿ, ಆಮೇಲೆ ಸ್ವಲ್ಪ ಬೆಲ್ಲ. ಇವು ಹುಳಿ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಕೊತ್ತಂಬರಿನೂ ಹಾಕ್ತೀನಿ. ಒಗ್ಗರಣೆಗೆ ಹಾಕಬೇಕು. ಈಗೂ ಹಾಕ್ತೀನಿ. ಜೀರಿಗೆ ಹಾಕಬೇಕು. ಈಗ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಉಪ್ಪು ಹಾಕ್ತೀನಿ. ರುಬ್ಬಿ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆ ಕೊಟ್ಟಿದ್ರೆ ಇದು ಘಮನೇ ಬೇರೆ ಆಗುತ್ತೆ. ಸ್ವಲ್ಪ ಸಾಸಿವೆ ಹಾಕಬೇಕು, ಸ್ವಲ್ಪ ಜೀರಿಗೆ ಹಾಕಬೇಕು, ಮೆಣಸಿನ್ಕಾಯಿ ಹಾಕಬೇಕು, ಸ್ವಲ್ಪ ಕರಿಬೇವು ಹಾಕಬೇಕು. ಹಿಂಗೆ ಬೇಕಾದರೆ ಹಾಕ್ಕೋಬೋದು ನೀವು ಬೇಕಂದರೆ. ನಾನು ಹಸಿ ಶುಂಠಿ ಹಾಕಿದ್ದೀನಿ. ಈಗ ಚಟ್ನಿ ಕೂಡ ರೆಡಿ ಆಯಿತು. ಬನ್ನಿ, ನಾವು ಇದು ಫರ್ಮೆಂಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ, ಈ ಥರ ಆಗಿದೆ. ಇದು ಚಳಿಗಾಲ ಆದ್ದರಿಂದ ಸ್ವಲ್ಪ ಟೈಮ್ ಹಿಡಿತಿದ್ದು. 10ರಿಂದ 12 ತಾಸು ಮಾಡಬೇಕು ಮಾಮೂಲಿ ಆದರೆ. ಬೇಸಿಗೆ ಕಾಲ ಆದರೆ ಈ ಚಳಿಗಾಲಕ್ಕೆ 14-15 ತಾಸು ಆದ್ರೂ ಮಾಡಬೇಕು. ಕನಿಷ್ಠ ಒಂದು 20 ತಾಸಾದರೂ ಮಾಡಿದ್ರೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ದೋಸೆ. ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಮಾಡಿ ತೋರಿಸ್ತೀನಿ ನಾನು. ಸ್ವಲ್ಪ ಮುಂಚೆ ಎಣ್ಣೆ ಹಚ್ಕೋಬೇಕು. ಈಗ ನೋಡ್ರಿ, ದೋಸೆ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಮತ್ತೆ ತೆಗೆದು ನೋಡಿ. ಹಾಂ, ಸೂಪರ್. ಈ ಹಂತಕ್ಕೆ ಸ್ವಲ್ಪ ಒಂದು ಅರ್ಧ ಇದರಷ್ಟು ಹಾಕಬೇಕಷ್ಟೆ. ಈಗ ಮೊದಲೇ ದೋಸೆ ರೆಡಿ ಆಗಿದೆ. ಮಂಡಕ್ಕಿ ಮಜ್ಜಿಗೆ ದೋಸೆ ರೆಡಿಯಾಗಿದೆ. ತುಂಬ ಸಾಫ್ಟಾಗಿರುತ್ತೆ ಇದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ನೀವು ಸಂಡೇಸ್ ಎಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ. ಈಗ ಈ ಫರ್ಮೆಂಟೇಷನ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಚಳಿಗಾಲಕ್ಕೆ ಬೇಸಿಗೆ ಕಾಲಕ್ಕೂ ಬೇರೆ ಬೇರೆ ಇರುತ್ತೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತಿಡಬೇಕು. ಅದು ಚೆನ್ನಾಗಿ ಉಬ್ಬಿದ ಮೇಲೇ ದೋಸೆ ಚೆನ್ನಾಗಿ ಬರುತ್ತೆ. ನೀವು ಮಾಡ್ಕೊಂಡ ನಂತರ ಹೇಗೆ ಬಂತು ಅಂತ ನನಗೆ ಹೇಳಿ. ಈ ಸಾಫ್ಟ್ ಫ್ಲಫಿನೆಸ್ ನೋಡಿದ್ರೆ ಮಲ್ಲಿಗೆ ದೋಸೆ ನೆನಪಾಗ್ತದೆ. ಅದೇ ಥರದ ಮಜ್ಜಿಗೆ ದೋಸೆ ನೋಡಿ, ಹಿಂಗೆ ಬರಬೇಕು ಹಿಂದ್ಗಡೆ. ಆಹಾ, ಈ ರೀತಿ ಬರ್ತದೆ. ಒಟ್ಟಿಗೆ ನಮ್ಮ ಆಲೂಗಡ್ಡೆ ಪಲ್ಯ, ನಮ್ಮ ಚಟ್ನಿ, ನಮ್ಮ ಮನೇಲಿ ಮಾಡೋದು. ನಮ್ಮ ಪ್ರಾಂತದ ಪ್ರತಿಯೊಂದು ಭಾಗದಲ್ಲಿ ನಮ್ಮ ನಾಡೂಟ ಇರ್ತದೆ, ರುಚಿಕರವಾದದ್ದು ಸಿಗ್ತದೆ. ಅಂಥದ್ದೇ ಇದು ಒಂದು ಸಿಕ್ಕಿದೆ ನಮಗೆ. ಮಲ್ಲಿಗೆ ಅಂತ ಒಂದು ಮೃದುವಾದ ಫ್ಲಫಿ. ಸೊ ಈಗ ಈ ಒಂದು ಮಂಡಕ್ಕಿ ಮಜ್ಜಿಗೆ ದೋಸೆ ಟೇಸ್ಟ್ ಮಾಡೋ ಒಂದು ಭಾಗ್ಯ. ನಮ್ಮ ಆಲೂಗಡ್ಡೆ ಪಲ್ಯ ಇದೆ. ಆಲೂಗಡ್ಡೆ ಪಲ್ಯ ಒಟ್ಟಿಗೆ ಮೊದಲು ಯಾವುದೇ ದೋಸೆ ಆಗಲಿ ಆಲೂಗಡ್ಡೆ ಪಲ್ಯ ಇರಲೇಬೇಕು ನಮಗೆ. ಆಹಾ, ಆ ಮೃದುತ್ವಕ್ಕೆ ಇನ್ನೊಂದು ಹೆಸರೇ ಇಲ್ಲ. ಆ ಸಾಫ್ಟ್ನೆಸ್ಸು ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಡ್ತದೆ. ಆಹಾ, ಇದು ರುಚಿಯಲ್ಲಿ ಶ್ರೇಷ್ಠ ರುಚಿ. ಅಷ್ಟು ಅದ್ಭುತವಾದ ಒಂದು ಮಂಡಕ್ಕಿ ಮಜ್ಜಿಗೆ ದೋಸೆ ನೋಡಿ. ಮಂಡಕ್ಕಿ ಹಾಕ್ಕೊಂಡ್ರು, ಆಮೇಲೆ ಮೇನ್ ಫರ್ಮೆಂಟೇಷನ್ನು, ಅವ್ರ ಮಜ್ಜಿಗೆಯಲ್ಲಿ ನೆನೆಯಿಟ್ಟಿದ್ದಲ್ಲ, ಅಕ್ಕಿನ ನೀರೇ ಇಲ್ಲ ಇಲ್ಲಿ. ಆ ಮಜ್ಜಿಗೆ ಫ್ಲೇವರ್ ಒಟ್ಟಿಗೆ ನಿಮ್ಮ ದೋಸೆ ಅಕ್ಕಿ, ಆಹಾ, ಮಂಡಕ್ಕಿ ಅದ್ಭುತವಾದ ಒಂದು ಫ್ಲೇವರ್ ಇರ್ತದೆ. ಆ ರುಚಿಗಾಗಿ ನೀವು ಮಾಡ್ಕೋಬೇಕಿದು. ಎಂತೆಂಥ ರುಚಿ ಇದೆ. ಅಬ್ಬಬ್ಬಾ, ಚಟ್ನಿ ಒಟ್ಟಿಗೆ ಸ್ವಲ್ಪ ನೋಡಿರಿ, ಚಳಿಗಾಲಕ್ಕೆ ಆಹಾ, ಹೇಗೆ ಮಾಡಿಸಿ ದೋಸೆ. ಈ ಪ್ಯಾನ್ ಕೇಕ್ ಅಂತ ಹುಡುಕ್ತೀವಿ ನಾವು, ಬೇಡ, ನಮ್ಮಲ್ಲೇ ಇದೆ, ನಮ್ಮ ನಾಡಿನಲ್ಲೇ ಇದೆ. ಸೊ ಅದಕ್ಕಾಗಿರೋದು ನಮ್ಮ ನಾಡೂಟ. ಪದೇ ಹೇಳ್ತಾ ಇರ್ತೀನಿ ನಾನು, ಈ ನಾಡಿನಲ್ಲಿ ಎಂತೆಂಥ ಅಡುಗೆ ಇದೆ. ಹೋಟೆಲ್ ಸಿಗಲ್ಲ, ರೆಸಾರ್ಟಲ್ಲಿ ಸಿಗಲ್ಲ, 5 ಸ್ಟಾರ್ ಹೋಟೆಲ್ ಸಿಗಲ್ಲ ಅಂತ ಹೇಳ್ತೀನಿ. ಮನೆಗಳಲ್ಲಿ ಸಿಗ್ತಾವ್ರಿ, ಮನೆಗಳಲ್ಲಿ ಹುಡ್ಕೋಣ. ಅದಕ್ಕಾಗಿ ಈ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಇನ್ನೂ ಅದ್ಭುತವಾದ ಇನ್ನೊಂದು ರೆಸಿಪಿ. ನಮಸ್ಕಾರ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.